ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ಫ್ರೈಡ್ ರೈಸ್ ಮಾಡುವ. ಅದಕ್ಕೆ ಏನೆಲ್ಲ ಬೇಕಂತ ನೋಡುವ. ಫಸ್ಟ್ ನಾನು 2 ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ, 1 ಕ್ಯಾಪ್ಸಿಕಮ್, 1 ಸಣ್ಣ ಕ್ಯಾರೆಟ್ ಕಟ್ ಮಾಡಿ ಇಟ್ಟಿದ್ದೇನೆ. ಇದೆಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಚಿಕನ್ ಕಟಿಂಗ್ ಮಾಡಿ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ಮತ್ತು ಸಾಸ್, ಅನ್ನ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮೆಟೊ ಸಾಸ್. ಈಗ ನಾನೊಂದು ಪ್ಯಾನಲ್ಲಿ ಆಯಿಲ್ ಹಾಕ್ತೇನೆ, ಕುಕ್ಕಿಂಗ್ ಆಯಿಲ್, ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ. ತುಪ್ಪ ಸಹ ಹಾಕ್ಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಎಲ್ಲ ಫ್ರೈ ಮಾಡಲಿಕ್ಕೆ ಉಂಟಲ್ಲ, ಸ್ವಲ್ಪ ಜಾಸ್ತಿನೇ ಹಾಕಿ. ಒಂದು ನಾನು ಎಲೆ ಹಾಕಿದ್ದೇನೆ, ಮತ್ತು ನಾನು ಅದಕ್ಕೆ ಈರುಳ್ಳಿ ಹಾಕಿ ಒಟ್ಟಿಗೆ ಬೇಯಿಸ್ತೇನೆ. ದಾಲ್ಚಿನ್ನಿ ಎಲೆ, ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿದೆ. ಜಾಸ್ತಿ ಈರುಳ್ಳಿ ಬೇಯಿಸಬೇಕಂತ ಇಲ್ಲ, ಎಲ್ಲ ಒಟ್ಟಿಗೆ ಬೇಯಿಸ್ತಾ ಸರಿ ಆಗ್ತದೆ. ಮತ್ತು ಕ್ಯಾರೆಟ್ ಸಹ ಅದರಲ್ಲೇ ಹಾಕಿದೆ. ಈಗ ಸ್ವಲ್ಪ ಸೋಯಾ ಸಾಸ್ ಹಾಕ್ತೇನೆ. ಈಗ ಚೆಂದ ಮಾಡಿ ಮಿಕ್ಸ್ ಮಾಡುವ ನಾವಿದು. ನೋಡಿ, ಹೀಗೆ ಚೆಂದ ಮಾಡಿ ಕಲರ್ ಸಹ ಚೇಂಜ್ ಆಯಿತು ನೋಡಿ. ಬೇಯಿಸಬೇಕು. ವಿಡಿಯೋಗೆ ಲೈಕ್ ಮಾಡಿ. ಈಗ ನಾನು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ತೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಹಾಕ್ತಾ ಇದ್ದೇನೆ. 2 ಸ್ಪೂನ್ ಹಾಕಿದ್ದೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಸಹ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿ ಬೇಯಿಸಿ ಸ್ವಲ್ಪ ಹೊತ್ತು. ಒಳ್ಳೆ ಪರಿಮಳ ಬರ್ತದೆ. ಈಗ ಸರಿ ಆಗ್ತಾ ಬಂತು. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನೋಟಿಫಿಕೇಷನ್ ಬರ್ತದೆ ನನ್ನ ವಿಡಿಯೋಸು. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ನಾನೀಗ ಚಿಕನ್ ಹಳದಿ ಹಾಕಿ ಸ್ವಲ್ಪ ಗರಂ ಮಸಾಲೆ ಹುಡಿ ಹಾಕಿ ಬಾಯ್ಲ್ ಮಾಡಿ ಇಟ್ಟಿದ್ದೆ, ಅದು ಪೀಸಸ್ ಮಾಡಿ ಇಟ್ಟಿದ್ದೇನೆ. ಅದು ಸಹ ಇದರಲ್ಲಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡುವ, ಆಯಿತಾ? ಎಲ್ಲ ಫುಲ್ಲು ಮಿಕ್ಸ್ ಮಾಡಿ, ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಇಲ್ಲಿ ಸ್ವಲ್ಪ ನಾನು ಚಿಲ್ಲಿ ಸಾಸ್ ಹಾಕ್ತೇನೆ, ಗ್ರೀನ್ ಚಿಲ್ಲಿ ಸಾಸ್ ಇದು, ಮತ್ತು ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಟೇಸ್ಟ್ ಆಗಲಿ ಅಂತ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಕಿ 2 ಸ್ಪೂನಷ್ಟು. ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ, ಕರಿಮೆಣಸಿನ ಹುಡಿ, ಮತ್ತು ನಾನು ಸ್ವಲ್ಪ ಗರಂ ಮಸಾಲೆ ಹುಡಿ ಸಹ ಹಾಕ್ತಾ ಇದ್ದೇನೆ ಇದಕ್ಕೆ. ಮತ್ತು ನಿಮ್ಮೊಟ್ಟಿಗೆ ಮ್ಯಾಜಿಕ್ ಮಸಾಲ ಇದ್ದರೆ ನೀವು ಸ್ವಲ್ಪ ಹಾಕಿ, ಮ್ಯಾಗಿ ಮಸಾಲ ಇದು ಸಹ ಹಾಕಿದ್ದೆ ನಾನು. ಸ್ವಲ್ಪ ವಿನೆಗರ್ ಹಾಕಬೇಕು, ಲಿಂಬೆ ರಸ ಸಹ ಆಗ್ತದೆ. ವಿನೆಗರ್ ಇದ್ದರೆ ವಿನೆಗರ್, ಇಲ್ಲದಿದ್ದರೆ ಲಿಂಬೆ ರಸ ಹಾಕಿ. ಹಳದಿ ಹುಡಿ ಸ್ವಲ್ಪ, ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗಿದ್ದೆ, ಬಿಸಿಗೆ ಗೊತ್ತೇ ಇಲ್ಲ ನನಗೆ, ನಾನಿಲ್ಲಿ ಹಾಕ್ತಾನೇ ಇದ್ದೆ. ಚೆಂದ ಮಾಡಿ ಬೇಯಿಸುವ. ಮಧ್ಯದಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕಿದ್ದೆ. ಈಗ ಅದು ಬೆಂದಿದೆ ಎಲ್ಲ. ತುಪ್ಪ ಹಾಕಿ 4 ಮೊಟ್ಟೆ ಹಾಕ್ತೇನೆ ನಾನು ಇದರಲ್ಲಿ. 4 ಮೊಟ್ಟೆ. ಹದ ಗ್ಯಾಸಲ್ಲಿ ನಾವು, ಜಾಸ್ತಿ ಸ್ಪೀಡ್ ಸಹ ಬೇಡ, ಬೆಂಕಿ ಮೀಡಿಯಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಎಲ್ಲ ಮಿಕ್ಸ್ ಮಾಡಿ ಬೇಯಿಸುವ. ಮಧ್ಯದಲ್ಲೇ ನಾನು ಸಪ್ರೇಟೇ ಬೇಯಿಸಿದ್ದೇನೆ ಇದು. ಆಮೇಲೆ ನಾವು ಸ್ವಲ್ಪ ಚೇಂಜ್ ಆಗ್ತಾ ಬರುವಾಗ ಸ್ವಲ್ಪ ಸ್ವಲ್ಪ ಮೆಲ್ಲ 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 ಮಿಕ್ಸ್ ಮಾಡುವ. ನೋಡಿ, ಹೀಗೆ ಈಗ ಚೇಂಜ್ ಆಯಿತು ನೋಡಿ, ಇದು ಬೇಯ್ತಾ ಬಂತು. ಈಗ ಇದು ಒಟ್ಟಿಗೆ ಮಾಡುವ. ಈಗ ಸ್ವಲ್ಪ ಸ್ವಲ್ಪ ಮಾಡಿ ನಾನು ಇದಕ್ಕೆ ಈಗ ಅಲ್ಲಿ ಕಟ್ ಮಾಡ್ತೇನೆ. ಹೀಗೆ ಕಟ್ ಮಾಡಿದಾಗೆ ಮಾಡುವ. ಈಗ ನಾವು ಫುಲ್ ಮಿಕ್ಸ್ ಮಾಡುವ. ಇದು ಇಲ್ಲಿದ್ದರೆ ಅದು ನಮ್ಮ ಉಪ್ಪು ಇಲ್ಲಲ್ಲ, ಅದರಲ್ಲಿ ಚಪ್ಪಲಿ ಇರ್ತದೆ. ಅದಕ್ಕೆ ನಾವು ಫುಲ್ ಇದರಲ್ಲಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಸ್ಪೀಡಲ್ಲಿ ಡ್ರೈ ಆಗ್ತದೆ ತುಂಬ, ಇಲ್ಲದಿದ್ದರೆ ಬೇಗ 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 ಮಿಕ್ಸ್ ಮಾಡಿ. ಸ್ವಲ್ಪ ಟೊಮೆಟೊ ಸಾಸ್ ಹಾಕುವ ಇದಕ್ಕೆ. ಈಗ ಟೊಮೆಟೊ ಸಾಸ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿ ಒಳ್ಳೆದು ಬರ್ತದೆ. ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ. ಹೀಗೆ ಉಳ್ದ ಅನ್ನ ರಾತ್ರಿದಿದ್ದರೆ, ನಾನು ಸಹ ಅನ್ನ ಇತ್ತು ನನ್ನೊಟ್ಟಿಗೆ, ಅದಕ್ಕೆ ನಾನು ಹೀಗೆ ಮಾಡಿದ್ದು ಬೆಳಿಗ್ಗೆ. ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಇದು. ಇದಕ್ಕೆ ಅನ್ನ ಹಾಕ್ತೇನೆ ನಾನು. ಇದು ನಾನು ಬಿಸಿ ಈಗ ಮಾಡಿದ್ದು ಅನ್ನ ಅಲ್ಲ, ಇತ್ತು ನನ್ನೊಟ್ಟಿಗೆ ಅನ್ನ.
ಅದೇ ಮಾಡಿದ್ದು ರಾತ್ರಿ ಇದನ್ನು. ನೀವು ಸಹ ಹೀಗೆ ಮಾಡ್ಬೋದು. ಈಗ ಎಲ್ಲ ಮಿಕ್ಸ್ ಆಯಿತು ನೋಡಿ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡುವ. ಆಯಿತು ನೋಡಿ, ಚೆಂದ ಆಯಿತು ಮಸಾಲೆ ನೋಡಿ. ನೀವು ಸಹ ಹೀಗೆ ಟ್ರೈ ಮಾಡಿ ಆಯಿತಾ. ನನ್ನ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಆಯಿತಾ ನಿಮಗೆಲ್ಲ. ಬಾಯ್, ಎಲ್ಲ ಹಾಫೀಸ್.